ಈಶ್ವರಪ್ಪ ಅವರು ಯಾವುದೇ ಕಾರಣಕ್ಕೂ ಮೋದಿ ಫೋಟೋನ ಬಳಸಿ ಪ್ರಚಾರ ಮಾಡಬಾರದು ಅನ್ನುವಂತಹ ವಾದ ನಡೀತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಬಿಜೆಪಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈಗ ಈಶ್ವರಪ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಮೋದಿ ಅವರು ಫೈನಲಿ ನನ್ನ ಜೊತೆಗೆ ಉಳಿದರು, ಮೋದಿ ಅವರ ಫೋಟೋನ ಬಳಸಬಹುದು, ಮೋದಿ ಅವರು ನನಗೆ ಮಾದರಿ ವ್ಯಕ್ತಿ, ನನಗೆ ತುಂಬಾ ಆನಂದವಾಗಿದೆ ಅಂತ KS ಈಶ್ವರಪ್ಪ ಅವರು ಸದ್ಯಕ್ಕೆ ಈ ಎಲ್ಲ ವಿಚಾರಗಳು ಏನು ನಡೀತಾ ಇತ್ತು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೇನೆ ಶಿವಮೊಗ್ಗಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆಯೂ ಕೂಡ ಪಕ್ಷೇತರ ಕ್ಯಾಂಡಿಡೇಟ್ ಆಗಿರುವಂತಹ ಈಶ್ವರಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಯಾವ್ಯಾವ ಕ್ಷೇತ್ರಕ್ಕೆ ಕಾಲಿಡ್ತಾರೋ ಅಲ್ಲಲ್ಲಿ ಕಾಂಗ್ರೆಸ್ ಸೋತಿದೆ, ಹೀಗಾಗಿ ರಾಹುಲ್ ಗಾಂಧಿ ಅವರು ದಯವಿಟ್ಟು ಶಿವಮೊಗ್ಗಕ್ಕೆ ಬರಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಶಿವಮೊಗ್ಗಕ್ಕೆ ಖರ್ಗೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಯಾವುದೇ ಉತ್ಸಾಹ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಕಾಂಗ್ರೆಸ್ಗೆ ಸೋಲಾಗಿದೆ, ಹೀಗಾಗಿ ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಬರಬೇಕು ಅಂತ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಈಶ್ವರಪ್ಪ ಹೇಳಿದ್ದಾರೆ. ತುಂಬಾ ಸಂತೋಷ ಅಂತಂದ್ರೆ ವಿಶ್ವನಾಯಕ ನರೇಂದ್ರ ಮೋದಿ ಅವ್ರನ್ನ ನನ್ನ ಜೊತೆಗೆ ಉಳಿದ್ರಲ್ಲ ಅಂತ ಅದೇ ನಂಗೆ ಆನಂದ. ಭಾರತೀಯ ಜನತಾ ಪಾರ್ಟಿ ಅನೇಕ ವ್ಯಕ್ತಿಗಳು ಈಶ್ವರಪ್ಪ ನರೇಂದ್ರ ಮೋದಿ ಅವ್ರ ಫೋಟೋ ಬಳಸ್ತಾ ಇದ್ದಾರೆ, ಇದನ್ನು ತಡಿಬೇಕು ಅಂತ ತಗೊಂಡು ಚುನಾವಣಾ ಆಯೋಗಕ್ಕೆ ಕೋರ್ಟ್ಗೆ ಎಲ್ಲ ಹೋಗಿದ್ರು ಪಾಪ ಅವರು. ಆದರೆ ಚುನಾವಣಾ ಆಯೋಗ ಆಗಲಿ ಕೋರ್ಟ್ ಆಗಲಿ ಯಾವುದೇ ಅವರ ಹೇಳಿಕೆಗೆ ಅವರ ಅಪೇಕ್ಷೆ ತಕ್ಕಂತೆ ತಪ್ಪಾಗಲಿಲ್ಲ. ನರೇಂದ್ರ ಮೋದಿಯವರ ಫೋಟೋ ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರನ್ನ ನಾನು ಹೃದಯದಲ್ಲಿ ಇಟ್ಕೊಳ್ತೀನಿ, ಅವ್ರನ್ನ ಪೂರ್ಣ ಬಳಸ್ಕೊಳ್ಳುವಂಥ ಅಧಿಕಾರ ಕೇವಲ ಈಶ್ವರಪ್ಪನವರಲ್ಲ, ವಿಶ್ವನಾಯಕರಾಗಿರೋದು ಯಾರು ಬೇಕಾದ್ರೂ ನರೇಂದ್ರ ಮೋದಿ ಫೋಟೋ ಬಳಸ್ಕೊಳ್ಬೋದು. ಅವರು ರಾಹುಲ್ ಗಾಂಧಿಯವರು ಬಂದು ಹೋಗ್ತಾರೆ, ಒಂದೇ ಒಂದು ಬೂತಿಗೆ ಅವ್ರ ಕಾರ್ಯಕರ್ತರು ಓಡಾಟ ಮಾಡಿಲ್ಲ. ಯಾವ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಉತ್ಸಾಹ ಇಲ್ಲ. ಕೇಂದ್ರ ನಾಯಕರು ಬರ್ತಾರೆ, ಇಲ್ಲೊಂದು ಸಭೆ ಮಾಡ್ತಾರೆ, ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ನಾವು 28 ಗೆಲ್ತೀವಿ ಅಂತ ಒಂದು ಸುಮ್ಮನೆ ಭ್ರಮಾಲೋಕದಲ್ಲಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಇಲ್ಲಿ ಬಂದೋದ್ರು ಕೂಡ ನಾನು ಹೇಳಿದೆ ಕಳೆದ ಬಾರಿನೇ, ನಾನು ತುಂಬ ಸಂತೋಷದಿಂದ ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಬರಲಿ ಅಂತ ಹೇಳ್ತೀನಿ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನದಲ್ಲಿ ಹೋಗ್ಯಾರೋ ಅಲ್ಲೆಲ್ಲವೂ ಕೂಡ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.